ನೋಡಿ ನನ್ಗೆ ಎಷ್ಟ್ರ ಮಟ್ಟಿಗೆ ಮೈಂಡ್ಗೆ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ, ನಾನ್ ಮಲಗ್ತಾ ಇಲ್ಲ. ಯಾಕೆ ಮಲಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ನು ಮಲಗಿದಾನೆ. ನನ್ಗೇನಂದ್ರೆ ಅವ್ನು ಯಾವಾಗ ಎದ್ದು ನನ್ನ ಕಚ್ತಾನೆ ಅಂತ ನನಗೆ ತುಂಬಾ ಫಾಲೋ ಮಾಡುವಂತ ಒಬ್ರು ಆಕ್ಟ್ರು, ಅವ್ರ ಪ್ರೊಡಕ್ಷನ್ ಹೌಸ್ ಇಂದ ನನಗೆ ಬಂದಿರೋದು. ಹೇಳೋದು ಬೇಡ ಬಿಡಿ, ಬರ್ರು ನೀನ್ ಯಾಕೆ ತೋರಿಸ್ತೆ ನಂಗೆ ಸಿನಿಮಾ, ನಿನ್ನ ನೋಡಿ ಭಯ ಪಡ್ತಾ ಇದ್ದೆ ನಾನು ಅಂತ. ರಕ್ಷಾಬಂಧನ್ ದಿವಸ ಅವರು ರಕ್ಷಾಬಂಧನ ಇಟ್ಕೊಂಡು ನನ್ನನ್ನು ಚೇಸು, ನಾನ್ ಸಿಗದೇ ಇಲ್ಲ, ಕೈ ಇಟ್ಕೊಂಡು ಕರ್ಕೊಂಡ್ ಬಂದ, ಅವ್ರು ಬಂದ್ ನಿಲ್ಸ್ದ. ನಾನು ಯಾಕೋ ಆಮೇಲೆ ಏನ್ ಮಾಡೋ, ಕೈ ಕೊಟ್ಟೆ. ಈ ರೌಂಡ್ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ನಾ ಮಾಡೇ ಇಲ್ಲ, ಇಲ್ಲ ನಾನು ಮಾಡಿದ್ದೀನಿ ಅಂತ. ಒನ್ ವರ್ಡಲ್ಲಿ ಬೇಕಾದ್ರೆ ಆನ್ಸರ್ ಮಾಡ್ಬೋದು, ಇಲ್ಲ ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದು. ಓಕೆನಾ? ಆ್ಯಂಡ್ ಇದ್ರಲ್ಲೊಂದು ಮಜಾ ಇದೆ. ಎಲ್ಲ ಥರ ಅಂದರೆ ಸ್ವಲ್ಪ ಈಸಿ ಕ್ವಶನ್ಸ್ ಇದೆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಇದೆ, ಎಲ್ಲ ಇದೆ. ಸೊ ಅದನ್ನು ಚೂಸ್ ಮಾಡೋದು ನಿಮಗೆ ಬಿಟ್ಬಿಡ್ತೀನಿ. 45 ಕ್ವಶನ್ಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. 10 ಕ್ವಶನ್ಸ್ ರ್ಯಾಂಡಮ್ ಆಗಿ ನೀವು ನಂಬರ್ ಹೇಳಿ, ಅದು ನಾನು ಕೇಳ್ತೀನಿ. ಸೊ ಇಟ್ ವಿಲ್ ಬಿ ಆನ್ ಯುವರ್ ಲಕ್. ಓಕೆ, ನಾವು ಇಬ್ರು ಒಂದೇ ಕ್ವಶನ್ಗೆ ಆನ್ಸರ್ ಮಾಡೋಣ. ಒಂದ್ಸಲಿ ಫಸ್ಟ್ ಅವ್ರು ಆನ್ಸರ್ ಮಾಡೋಣ, ನೆಕ್ಸ್ಟ್ ಟೈಮ್ ನೀವು ಆನ್ಸರ್ ಮಾಡಿ, ಇಲ್ಲ ಪ್ರಿಪೇರ್ ಆಗ್ಬಿಡ್ತೀರಾ. ಓಕೆ, ಈಗ ಒಂದು ರ್ಯಾಂಡಮ್ ನಂಬರ್ ಹೇಳಿ. 45 ಒಳಗಡೆ. 45 ಒಳಗಡೆ. ಹಾಂ 6. ಯಾವುದಾದ್ರೂ ರೋಲ್ ಬಿಟ್ಟು ಆ ಸಿನಿಮಾ ದೊಡ್ಡ ಹಿಟ್ ಆಗಿದೆಯಾ? ಆ ಲೆವೆಲ್ಗೆ ನಾನು ಬಂದಿಲ್ಲ, ಇನ್ನು 2-3 ವರ್ಷ ಆಗಿದ್ದಷ್ಟೇ. ಬಟ್ ರಿಗ್ರೆಟ್ ಮಾಡಿದ್ದಿದೆ. ಅಂದರೆ ಮಾಡೋಕ್ಕಾಗದೆ, ಅಂದರೆ ಒಂದು ಡೇಟ್ಸಿಂದಾಗಿ, ಅಂದರೆ ಈ ಸಿನಿಮಾ ಡೇಟ್ಸಿಂದಾಗಿ, ಆ ಸಿನಿಮಾ ಡೇಟ್ಸಿಂದ ಕೆಲವೊಂದು ಸಿನಿಮಾಗಳು ಯಾವುದು ಅಂತ ಹೇಳ್ಬೋದಾ? ಬೇಡ, ಅದು ಒಂದು ತುಂಬ, ನಾನು ತುಂಬ ಫಾಲೋ ಮಾಡುವಂಥ ಒಬ್ರು ಆ್ಯಕ್ಟ್ರು, ಅವ್ರ ಪ್ರೊಡಕ್ಷನ್ ಹೌಸ್ ಇಂದ ನನಗೆ ಬಂದಿರೋದು. ಹೇಳೋದು ಬೇಡ ಬಿಡಿ, ಬಟ್ ಆ ಥರ ಆಗಿದೆ. ಸೊ ಅದು ತುಂಬ ರಿಗ್ರೆಟ್ ಮಾಡಿದ್ದೀನಿ, ಅಯ್ಯೋ ಮಾಡೋಕ್ಕಾಗಿಲ್ವೇ ಅನ್ನೋದು ಆಗಿದೆ. ಆ ಸಿನಿಮಾ ರಿಲೀಸ್ ಆಯಿತು? ಇಲ್ಲ, ಅದು ರಿಲೀಸ್ ಆಗಿಲ್ಲ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೋತೀನಿ. ನಿಮ್ದು ಯಾವ್ದಾದ್ರು ಆ ಥರ ಆಗಿದೆಯಾ? ಅಂದರೆ ನಾನು ರಿಜೆಕ್ಟ್ ಮಾಡಿಲ್ಲ, ಬಟ್ ಆಡಿಷನ್ ಕೊಟ್ಟಿದ್ದೆ, ಸಿಲೆಕ್ಟ್ ಆಗಿಲ್ಲ. ಸೊ ಅದು ಒಂದು ಇದೆ. ನಾನು ಐ ಡೋಂಟ್ ಟೇಕ್ ದ ನೇಮ್, ಬಟ್ ಈಗಲೂ ನೋಡಿದಾಗ ಅದು ಆಪರ್ಚುನಿಟಿ ಸಿಗಬೇಕಿತ್ತು. ನನಗೆ ಆ ಡೈರೆಕ್ಟರ್ ತುಂಬ ಇಷ್ಟ. ಸೊ ಅದು ಒಂದು ಆಪರ್ಚುನಿಟಿ ಸಿಕ್ಕಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಗ್ರೇಟ್. ಬಟ್ ಸಿಕ್ಕಿಲ್ಲ, ಆಡಿಷನ್ ರಿಜೆಕ್ಟ್ ಮಾಡಿಲ್ಲ. ಆದರೆ ನಾನು ಬಟ್ ಇಲ್ಲಿ ಅಕ್ಸೆಪ್ಟ್ ಮಾಡಿದಾರಲ್ಲ ನಿಮ್ಮನ್ನ. ಹಾಂ, ಐ ಮೀನ್ ವಾಟ್ ಇಸ್ ಮೆಂಟ್ ಟು ಕಮ್ ಟು ಯು ವಿಲ್ ಕಮ್. ಯಾ. ನೆಕ್ಸ್ಟ್ ನಂಬರ್ 9. ಈ ಹೋಟೆಲಿಂದ ಬರಬೇಕಾದ್ರೆ ಚೆಕ್ಔಟ್ ಮಾಡಿಕೊಂಡು ಶಾಂಪೂ ಮತ್ತು ಸೋಪ್ ತುಂಬ ಚೆನ್ನಾಗಿದೆ ಅಂತ ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬಂದಿರೋದಿದೆಯಾ? ಶ್ಯಾಂಪೂ ಇಲ್ಲ, ಮಾಡಿಲ್ಲ. ನಾನು ಟ್ರಸ್ಟ್ ಮಾಡಲ್ಲ ಬೇರೆ ಪ್ರಾಡಕ್ಟ್ಸ್ನ. ನಾನು ಹೆಂಗಂದ್ರೆ ನಂದೇ ಸೋಪ್ ಶಾಂಪೂ ಎಲ್ಲ ಪ್ಯಾಕ್ ಮಾಡಿ ತಗೊಂಡು ಹೋಗ್ತೀನಿ, ನಾನು ಹೋಟೆಲ್ಗೆ ಯೂಸ್ ಮಾಡಲ್ಲ. ಆಕ್ಚುಲಿ ಏನು ಗೊತ್ತಾ, ನಾನು ತುಂಬ ಸೆಲೆಬ್ರಿಟಿಗಳಿಗೆ ಈ ಕ್ವಶನ್ ಬಂದಿದೆ, ನೀವೊಬ್ಬರೇ ಇಲ್ಲ ಅಂತ ಹೇಳಿರೋದು. ಇಲ್ಲ, ನಾನು ತುಂಬ ನನ್ನ ಫ್ರೆಂಡ್ ಮನೆ ಹೋಗ್ತಿದ್ರು, ನಾನು ನಂದೇ ಫೇಸ್ ವಾಶ್ ಶಾಂಪೂ ಎಲ್ಲ ನಂದೇ ತಗೊಂಡು ಹೋಗ್ತೀನಿ. ನಾನು ತುಂಬ ಪರ್ಟಿಕ್ಯುಲರ್. ತುಂಬ ಹೈಜೀನ್ ಅಲ್ಲ, ನನಗೆ ಏನಾದರೂ ಪ್ರಾಡಕ್ಟ್ ಸೂಟ್ ಆದರೆ ನಾನು ಬೇರೆಯವ್ರದ್ದು ಯೂಸ್ ಮಾಡಲ್ಲ. ಸೊ ನೀವು ಚಪ್ಪಲ್ ಅಲ್ಲಿ ಇಟ್ಟಿರ್ತಾರೆ ಸಾಫ್ಟ್, ನನಗೆ ಭಾಳ ಇಷ್ಟ ಅದು. ನಾನು ಎತ್ಕೊಂಡ್ಬಂದಿನಿ ನಾನು ಯೂಶಲಿ ಮತ್ತೆ ಕೆಲವೊಂದೆಲ್ಲ ಈ ಆರ್ಗ್ಯಾನಿಕ್ ಇದು ಮರದ್ದು ಎಲ್ಲ ಇದ್ರಲ್ಲಿ ಮಾಡಿರ್ತಾರೆ ಚಪ್ಪಲ್ನ, ನನಗೆ ಇಷ್ಟ ಅದು ತಗೊಂಡು. ಸೋಪು ಇದ್ದದೆಲ್ಲ ಶಾಂಪು ಎಲ್ಲ ತಗೊಂಡು ಹೋಗಲ್ಲ, ಹೆಂಗೂ ಖಾಲಿ ಆಗಿರುತ್ತೆ. ನೆಕ್ಸ್ಟ್ ನಂಬರ್ 11. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಸಿಬ್ಲಿಂಗ್ಸು ಇಲ್ಲ ಸುತ್ತಮುತ್ತ ಇರೋರು, ಸಿಬ್ಲಿಂಗ್ಸ್ ಇಲ್ಲ ಅಂದ್ರೆ ಅಪ್ಪ ಅಮ್ಮ, ನಾನಲ್ಲ ಅವ್ರು ಮಾಡಿರೋದು ಅಂತ ಎತ್ತಾಕ್ಬಿಟ್ಟು ಏನಾದ್ರು ಇನ್ಸಿಡೆಂಟ್ ಕ್ರಿಯೇಟ್ ಆಗಿರೋದಿದೆಯಾ? ಚಿಕ್ಕವರಿರುವಾಗ ಆಗಿದೆ ಅಷ್ಟು. ನನ್ನ ಅಪ್ಪ ಮೊದಲೆಲ್ಲ ಅಂದರೆ ಹೊಡಿತಾ ಇದ್ರು. ಸೊ ನನ್ನಿಂದಾಗಿ ನನ್ನ ತಮ್ಮಂದ್ರಿಗೆಲ್ಲ ಏಟು ಬಿದ್ದಿದೆ ಎಷ್ಟೋ ಸರಿ. ಅಂದರೆ ನಾವು ಹಳ್ಳಿಲಿ ಹುಟ್ಟಿದ್ ಬೆಳೆದಿದ್ದಲ್ಲ, ಅಲ್ಲಿ ನಾವು ಅಂಗಡಿ ಅಂದರೆ ಸುಮ್ಮನೆ ನಮ್ಮದೇ ಒಂದು ಅಂಗಡಿ ಎಲ್ಲ ಮಾಡೋದು. ಚಿಕ್ಕವರಿರುವಾಗ ನಮ್ಮದೇ ಒಂದು ಅಂಗಡಿ, ನಾನು ಸ್ವಲ್ಪ ದುಡ್ಡು ತೊಗೊಂಡು ಬಂದು ಅಂಗಡಿಯಿಂದ ಏನೆಲ್ಲ ಸ್ವೀಟ್ಸ್ ಓದಿದ್ದೆಲ್ಲ ಏನೋ ತೊಗೊಂಡು ಅಂಗಡಿ ಮಾಡೋದು, ಅದನ್ನು ಸೇಲ್ ಮಾಡೋದು ಅಲ್ಲೇ ಮನೆ ಹತ್ರನೇ ಮಕ್ಳಿಗೇನೆ. ಅದು ನಂದು ಐಡಿಯಾ. ನಾನು ಹೇಳಿ ಇದನ್ನ ಮಾಡೋಣ ಅಂತ ಹೇಳಿದಾಗ ಅಪ್ಪ ನನ್ನನ್ನು ಎಲ್ಲೋ ಕರ್ಕೊಂಡು ಹೋದ್ರು, ಬೇರೆ ಕಡೆ ಎಲ್ಲ ಹೋಗಬೇಕು ಅಂತ. ಇವರು ಬರೋವಾಗ ಅವಲ್ಲೊಂದು ಅಂಗಡಿ ಇದೆ, ನನ್ನ ತಮ್ಮಂದ್ರೆಲ್ಲ ಹಾಕಿ ಕೂತಿದ್ದಾರೆ. ಸರಿಯಾಗಿ ಗೊತ್ತಿತ್ತು ಅವ್ರಿಗೆ ನನ್ನಿಂದಾಗಿ. ಬಟ್ ನೀವು ಹೇಳಿದ್ದು ಗೊತ್ತಾಗಿಲ್ಲ ಅಪ್ಪಂಗೆ? ಗೊತ್ತಾಗೋಷ್ಟ್ರು ಒಳಗೆ ಅವ್ರು ಹೊಡೆದಾಗಿದೆ. ಈಗಲೂ ನೆನಪಿದೆ ಅದು. ಆಮೇಲೆ ವೆರಿ ಸ್ಮಾಲ್. ಸೊ ಹಂಗಾಗಿ ಅಂದರೆ ನನ್ನ ತಮ್ಮಂದ್ರು ತುಂಬ ಸ್ವೀಟ್, ಅಂದರೆ ಈಗಲೂ ಅಷ್ಟೇ. ಲೈಕ್ ತುಂಬ ಸೇಫ್ ಮಾಡ್ತಾರೆ ನನ್ನನ್ನು, ಈಗಲೂ ಅಷ್ಟೇ. ಇಬ್ಬರು ಲೈಕ್ ವೆರಿ ವೆರಿ ಸ್ವೀಟ್. ಹಾಗೆ ನೀವು ಆ ಥರ ಮಾಡಿರೋದು?
ಸೊ ನಾನು ಅಕ್ಕನ ಮೇಲೆ ಬ್ಲೇಮ್ ಹಾಕ್ತಾ ಇರಲಿಲ್ಲ, ಯಾಕಂದರೆ ಬ್ಲೇಮ್ ಹಾಕಿದ್ದು ಅವ್ರು ಹೇಳ್ತಾರೆ ನಾನು ಮಾಡಿಲ್ಲ ಅಂತ, ಮತ್ತೆ ಜಾಸ್ತಿ ಅಂದರೆ ಹೊಡಿತಿದ್ರು ಹಂಗೆ ಮಾಡಿದ್ರೆ, ಸುಳ್ಳು ಹೇಳಿದರೆ. ಬಟ್ ನಾನು ಮಾಡಿಲ್ಲ, ನಾನು ಮಾಡೇ ಇಲ್ಲ ಅಂದರೆ ಯಾರು ನೋಡಿರಲಿಲ್ಲ, ಅದೇ ನಾನು ಮಾಡಲಿ. ಈಗ ನಾನು ಏನಾದರೆ ಬ್ರೇಕ್ ಮಾಡಿದ್ರೆ ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದೆ, ತುಂಬ ಸುಳ್ಳು ಹೇಳ್ತಿದ್ದೆ. ಜನರಲಿ ಮಾಡ್ತೀವಿ ಇದನ್ನೆಲ್ಲ, ಜನರಲಿ ಇದನ್ನೆಲ್ಲರೂ ಮಾಡ್ತೀವಿ. ಹೌದು. ಯಾವ ನೆಕ್ಸ್ಟ್ ನಂಬರ್ 12. ಯಾವ್ದಾದ್ರು ಹಾರರ್ ಕತೆ ಕೇಳಿ ಇಲ್ಲ ಹಾರರ್ ಸಿನಿಮಾ ನೋಡಿ ರಾತ್ರಿ ಎಲ್ಲ ನಿದ್ದೆ ಬರುತ್ತೆ, ಯಪ್ಪ ಯಾಕಪ್ಪ ನೋಡಿದೆ ಅಂತ ಅನ್ಕೊಂಡಿದ್ಯಾ? ನನಗೆ ರೀಲ್ಸ್ ನೋಡಿದ್ರೆ ಸಾಕು, ನನಗೆ ರಾತ್ರಿ ಮಲಗಬೇಕಾದ್ರೆ ನನಗೆ ನನ್ನ ಸುತ್ತಮುತ್ತ ಅದು ಸ್ಪಿರಿಟ್ ಇದೆ ಅಂತ ಅದು ಫೀಲಿಂಗ್ ಬರುತ್ತೆ ನನಗೆ. ಆ್ಯಕ್ಚುಲಿ ನನಗೆ ಒಂದು ನೆನಪಿದೆ, ಯಾರೋ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಹೋಗಿದ್ವಿ. ಹೋದ್ಮೇಲೆ ಅವ್ರು ರೇಖಿ ಬಗ್ಗೆ ಏನೋ ಮಾತಾಡ್ತಿದ್ರು, ಈ ರೇಖಿ ಬಗ್ಗೆ ಮತ್ತು ಅವ್ರದ್ದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ನಾವು ಬಂದಮೇಲೆ ನಾನು, ಅಮ್ಮ, ಅಕ್ಕ, ನಾವು ಅಮ್ಮಗೆ ಭಯ ಆಗಲಿಲ್ಲ, ಬಟ್ ನಾನು ಮತ್ತು ಅಕ್ಕ ಇಬ್ಬರು ಅಮ್ಮನ ರೂಮಿಗೆ ಹೋಗಿ ನಾವು ಅಲ್ಲಿ ಮಲಗ್ತಾ ಇದ್ದೀವಿ. ಯಾಕೆ ನಮ್ಮಿಬ್ರು ಇದು ಮಕ್ಕಳಿದ್ದಾಗಲ್ಲ, ಈಗ ಅಡಲ್ಟ್ಹುಡ್ಡಲ್ಲಿ ಅವಾಗ ಭಯ ಆಗಿ ನಾವು ಹೋಗಿ ಅಲ್ಲಿ. ಸೊ ನನಗೆ ಆಗೋದಿಲ್ಲ, ನಾನು ಹಾರರ್ ನೋಡೋದು ಇಲ್ಲ, ಕತೆ ಕತೆ ಒಂದ್ಸತಿ ನರೇಶನ್ ಕೊಟ್ಟಿದ್ರು ಬಟ್ ಮಾಡಿಲ್ಲ ಆ ಫಿಲ್ಮ್ನ. ಬಟ್ ನನ್ನ ಹಾರರ್ ಆ ಫಿಲಮ್ ಮಾಡಿದ್ರೆ ದಿನ ನೀವು ಅಮ್ಮನ ಜೊತೆ ಮಲಗ್ತಿದ್ರಿ ಅನ್ಸುತ್ತೆ. ತುಂಬಾ ಭಯ ಆಗುತ್ತೆ. ನಾನು ರೀಲ್ಸ್ ರೀಲ್ಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದು ನನ್ಗೆ ಗೊತ್ತಾದ್ರೆ ಹಾರರ್ ಅಂದ್ರೆ ನಾನು ಚೇಂಜ್ ಮಾಡ್ತೀನಿ, ನಂಗೆ ನೋಡೋಕ್ಕಾಗಲ್ಲ. ಎಸ್ ಸರ್, ನೀವು ಈ ಥರದ್ದು ಏನಾದ್ರು? ಅಂದರೆ ನಾನು MA ಮಾಡುವಾಗ ಮಾಸ್ ಕಮ್ಯುನಿಕೇಷನ್ ಮಾಡುವಾಗ ತುಂಬ ಸಿನಿಮಾಸ್ ನೋಡ್ತಾ ಇದ್ದೀನಿ, ನಾನು ನನ್ನ ರೂಮ್ಮೇಟು. ಆಗ ನನಗೆ ಸ್ವಲ್ಪ ನಿದ್ದೆನೂ ಇರ್ತಾ ಇರಲಿಲ್ಲ, ನಾನು ಆ್ಯಂಕರಿಂಗು ಡ್ಯಾನ್ಸ್ ಎಲ್ಲ ಹೋಗ್ತಾ ಇದ್ದೆ ಅಂದರೆ ಕಂಟಿನ್ಯೂಸ್ ನಿದ್ದೆ ಎಲ್ಲ ಇರ್ತಾ ಇರಲಿಲ್ಲ. ಸೊ ಮೈಂಡ್ ಒಂಥರ ಏನೋ ಇದಾಗಿತ್ತು. ಯಾವುದೋ ಒಂದು ಶೋ ಮುಗಿಸ್ಕೊಂಡು ಬಂದು ಒಂದು REC ಅಂತ ಒಂದು ಸಿನಿಮಾ ಇದೆ, ಅದು ಲಾಸ್ಟ್ ಆ್ಯಂಡ್ ಫೌಂಡ್ ಫೂಟೇಜ್ ಜಾನರ್ ಫಿಲ್ಮ್, ಅದು REC ಅಂತ. ಅಲ್ಲಿವರೆಗೂ ನಾನು ಆ ಥರ ಜಾನರ್ ಸಿನಿಮಾನೇ ನೋಡಿರಲಿಲ್ಲ. ಅವನು ನೋಡಿ ಸಗದಾಗಿದೆ ಅಂತ, ನಾನು ಅವನ ಆದಿತ್ಯ ಅಂತ ನನ್ನ ಫ್ರೆಂಡು, ರೂಮ್ ಪೂರ್ತಿ CDs ಆಗ ಅಂದರೆ ಲೈಕ್ 12 years ago ಅನ್ಕೋತೀನಿ. ಅವ್ನು ತೀರಾ ಫಿಲ್ಮ್ ಅಂದರೆ ತುಂಬ ಇಷ್ಟ ಅವನಿಗೆ, ರೂಮ್ ಫುಲ್ ಇಡೀ ವರ್ಲ್ಡ್ ಸಿನಿಮಾಸ್ ಇರುತ್ತೆ ಅವನು. ಸೊ ಅದೊಂದು ಸಿನಿಮಾ ನೋಡು ಅಂತ ನೋಡಿದೆ. ನೋಡಿ ಮಾತ್ರ ನನಗೆ ಯಾವ ಲೆವೆಲ್ಗೆ ತಲೆ, ಅದು ಜಾಂಬಿ ಥರದ್ದು ಬಟ್ ರಿಯಲಿಸ್ಟಿಕ್ ಆಗಿ ತುಂಬ ಕ್ಯಾಮ್ರಾ ನೋಡಿ ನನಗೆ ಎಷ್ಟರ ಮಟ್ಟಿಗೆ ಮೈಂಡ್ಗೆ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ, ನಾನು ಮಲಗ್ತಾ ಇಲ್ಲ. ಯಾಕೆ ಮಲಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ನು ಮಲಗಿದ್ದಾನೆ. ನನಗೇನಂದರೆ ಅವ್ನು ಯಾವಾಗ ಎದ್ದು ನನ್ನ ಕಚ್ತಾನೆ ಅಂತ ನನಗೆ ಆ ಲೆವೆಲ್ಗೆ ನಾನು ಹಿಂಗೆ ಮಲಗಿ ಅವ್ನ ಮುಖ ನೋಡೋದು, ಅವನೇನಾದ್ರು ಕಣ್ಣು ಓಪನ್ ಮಾಡ್ತಾನೆ, ಈಗ ಜಾಂಬಿ ಆಗ್ತಾನೆ ಅವನು ಅಂತ. ಆ ಲೆವೆಲ್ ನನಗೆ ಯಾವತ್ತೂ ಹಂಗೆ ಆಗಿಲ್ಲ. ಆ ಸಿನಿಮಾ ನೋಡಿ ಮಾತ್ರ ನಾನು ಅವ್ನಿಗೆ ನೆಕ್ಸ್ಟ್ ಡೇ ಹೇಳಿದೆ, ಗುರು ನೀನು ಯಾಕೆ ತೋರಿಸ್ತೆ ನಂಗೆ ಸಿನಿಮಾ, ನಿನ್ನನ್ನು ನೋಡಿ ಭಯ ಪಡ್ತಾ ಇದ್ದೆ ನಾನು ಅಂತ. ಅಂದರೆ ನಾನು ಹಿಂಗೆ ನೋಡಿ, ಹಿಂಗೆ ಚಿಕ್ಕರು ನಾವು, ಅದು ಅವನು ಆ ಕಡೆ ಮಲಗಿದ್ದಾನೆ, ನಾನು ಈ ಕಡೆ, ನಾನು ಕಣ್ಣು ಮುಚ್ಚಕ್ಕಾಗ್ತಿಲ್ಲ ನನಗೆ. ಅವನು ನೋಡೋದು ಸ್ವಲ್ಪ ಶೇಕ್ ಆದ್ರೆ ನಾನು ಹಿಂಗೆ ಭಯ ಪಡೋದು, ಆ ಲೆವೆಲ್ಗೆ ಭಯಪಟ್ಟಿದ್ದೆ. ಸೊ ಈಗಲೂ ನಂಗೆ ನೆನಪಿದೆ. ಆ್ಯಂಡ್ ತುಂಬ ಫೇವ್ರೆಟ್ ಸಿನಿಮಾ ನಂದದು REC ಅಂತ, .REC ಅಂತ, ರೆಕಾರ್ಡ್ ಅಂತ ಸಿನಿಮಾ. ಈಗಲೂ ಹಾರರ್ ಸಿನಿಮಾ ನೋಡಿದ್ರೆ ಹೆದರ್ಕೋತೀರಾ? ಇಲ್ಲ, ಹಾರರ್ ಸಿನಿಮಾ ನೋಡಿದ್ರೆ ಹೆದರ್ಕೊಳ್ಳಲ್ಲ, ಬಟ್ ಆ ಸಿನಿಮಾ ನೋಡಿ ನನಗೆ ತುಂಬ ಭಯ ಆಗಿತ್ತು. ಮೊದಲು ಚಿಕ್ಕವನಿರುವಾಗ ನಾವು ಆಬ್ವಿಯಸ್ಲಿ ನಾನಿನ್ನ ಬಿಡಲಾರೆ ಅದೆಲ್ಲ ಸಿನಿಮಾ ನೋಡ್ತಾನೆ ಇರಲಿಲ್ಲ, ನಮಗೆ ಭಯ ಆಗ್ತಿತ್ತು ಮೊದಲು. ಬಟ್ ಈಗ ನನಗೆ ಆ ಥರ ಹಾರರ್ ಸಿನಿಮಾ ನೋಡಿದ್ರೆ ಭಯ ಆಗಲ್ಲ, ಕಾಮಿಡಿ ಅಂತ ಅನಿಸುತ್ತೆ. ಓಕೆ, ಯಾ ಸರ್, ನೆಕ್ಸ್ಟ್ ಕ್ವಶನ್. 7. ಯಾರಿಗಾರು ಪ್ರಪೋಸ್ ಮಾಡಿಬಿಟ್ಟು ಇವ್ರು ಒಪ್ಕೊಳ್ಳಲ್ಲ ಅನ್ಸುತ್ತೆ ಬಟ್ ಪ್ರ್ಯಾಂಕ್ ಅಂತ ಹೇಳಿರೋದಿದ್ಯಾ? ಇಲ್ಲ, ಬಟ್ ಸ್ಕೂಲಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಆ್ಯಕ್ಚುಲಿ ನಾನು ಒಂದು ಹುಡುಗಿ ಮೇಲೆ ಕ್ರಶ್ ಇತ್ತು. ಅದು ಸ್ಕೂಲಲ್ಲಿ ನಾವು ಹೆಂಗೆ ಅಂತ ಹೇಳಿದ್ರೆ ಎಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು, ಹಂಗೆ ಅದು ಹೇಳಿ ಫುಲ್ಲು ಫ್ರೆಂಡ್ ಸರ್ಕಲ್ ಫುಲ್ ಸ್ಪ್ರೆಡ್ ಆಗಿತ್ತು. ಅವ್ರಿಗೆ ಗೊತ್ತಿರಲ್ಲ, ಅವರಿಗೆ ಆಮೇಲೆ ಗೊತ್ತಾ ವಿಷಯ. ಅವ್ನು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಒಳ್ಳೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು, ಇವಾಗ ಸ್ವಲ್ಪ ಫೇರ್ ಅಂಡ್ ಲವ್ಲಿ ಹಾಕಿ ಸ್ವಲ್ಪ ಬೆಳಗಾಗಿದ್ದೀನಿ. ಆವಾಗ ಕ್ರಿಕೆಟ್ ನಾವು ಇದ್ದಿದ್ದೇ ಗ್ರೌಂಡು ನದಿನೋ ಕಡ್ಲೋ ಆ ಥರ ಇದ್ದಿದ್ದು ಫುಲ್ಲು. ಹಂಗೆ ಹೆಂಗೋ ಇದ್ವಿ. ಹಂಗೆ ಅವ್ರಿಗೆ ನ್ಯೂಸ್ ಗೊತ್ತಾಯ್ತು ಈ ಥರ. ಅವ್ರಿಗೆ ಅನ್ಸಿರ್ಬೇಕು ಇವನ ಅಂತ ಅನ್ಸಿರ್ಬೇಕೇನೋ. ಸೊ ಪ್ರತಿ ರಕ್ಷಾಬಂಧನ್ ದಿವಸ ಅವರು ರಕ್ಷಾಬಂಧನ ಇಟ್ಕೊಂಡು ನನ್ನನ್ನು ಚೇಸು, ನಾನು ಸಿಗೋದೇ ಇಲ್ಲ. ಆಮೇಲೆ 10th ಅಲ್ಲ 9th ನನ್ನ ನೆನಪಿಲ್ಲ, ನನ್ನ ಕ್ಲೋಸ್ ಫ್ರೆಂಡೇ ಅವನೇ ನನಗೆ ಈ ಬಾಹುಬಲಿಲಿ ಇವರು ಚಿಕ್ಕಪ್ಪ ಇದಾಗ್ತಂಗೆ ಚಾಕು ಹಾಕ್ತಂಗೆ ಅವನು, ನಾನು ತಪ್ಪಿಸ್ಕೊಂಡು, ನಂಗೆ ಗೊತ್ತಿತ್ತು ಒಂದು 3 ದಿನ ನನ್ನದು ಇದು ರೆಡ್ ಅಲರ್ಟ್, ನನಗೆ ರಕ್ಷಾಬಂಧನ ಗೊತ್ತು ಅವ್ರು ಬಂದು ಕಟ್ತಾರೆ ಅಂತ. ಇವನು ಬಾ ನಾವು ಏನೋ ಹೇಳ್ಬೇಕು, ಏನೋ ಕರಿತಿದ್ದಾರೆ ಟೀಚರ್ ಅಂತ ಕರ್ಕೊಂಡು ಬಂದ, ಹಿಂಗೆ ಕೈ ಇಟ್ಕೊಂಡು ಕರ್ಕೊಂಡ್ಬಂದ. ಅವ್ರು ಬಂದು ನಿಲ್ಸ್ದ. ನಾನು ಯಾಕೋ ಆಮೇಲೆ ಏನು ಮಾಡೋ ಕೈ ಕೊಟ್ಟೆ.
ಕೈ ಕೊಟ್ಟು ಅವ್ರು ಕಟ್ಟೋದು ನನ್ನ ಫೇವ್ರೆಟ್ ಸರ್ ಒಬ್ರು ಇದ್ದಾರೆ, ಅವ್ರು ಬರೋದು ಕರೆಕ್ಟ್ ಆಯ್ತು. ಅವರು ನೋಡಿದ್ರು, ಅವ್ರಿಗೆ ಗೊತ್ತಾಯ್ತು ಏನೋ ಇದೆ ಅಂತ. ಆಮೇಲೆ ಪ್ರತಿದಿನ ಅವ್ರು ನನಗೆ ತಮಾಷೆ ಮಾಡ್ತಾ ಇದ್ರು. ಈಗವಾಗೆಲ್ಲ ನೆನೆಸ್ಕೊಂಡು ನಗು ಬರುತ್ತೆ ಅದೆಲ್ಲ. ನಿಮ್ದು ಯಾವ್ದಾದ್ರು ಈ ಥರ ಇನ್ಸಿಡೆಂಟ್ ಇದೆಯಾ ಮ್ಯಾಮ್? ಅದೇ ನಾನು ಪ್ರಪೋಸ್ ನೀವು ಮಾಡಿ ಇಲ್ಲ ಅವ್ರು ಯಾರು ನಿಮಗೆ ಮಾಡಿ? ಒಂದ್ಸತಿ ಆಗಿತ್ತು ಸ್ಕೂಲಲ್ಲಿ, ನಾನು 10th ಇರಬೇಕಾದ್ರೆ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ರು. ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ಸ್, ನನಗೆ ಸ್ವಲ್ಪ ವಿಯರ್ಡ್ ಅಂತ ಅನ್ನಿಸ್ತು. ಅಂದರೆ ಫ್ರೆಂಡ್ ಆಗಿ ನೋಡ್ತಿದ್ದೆ, ಯಾಕೆ ಹಿಂಗೆ ಮೆಸೇಜ್ ಮಾಡಿದ್ದಾರಂತ. ಆಮೇಲೆ ಮೆಸೇಜ್ ಇಲ್ಲ ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ, ನನಗೆ ಆ ಥರ ಏನು ಫೀಲಿಂಗ್ಸ್ ಇಲ್ಲ ಅಂತ ಏನೋ ಹೇಳಿದೆ. ಇಲ್ಲ ಅದು ನಾನಲ್ಲ, ನನ್ನ ಫ್ರೆಂಡ್ ಸೆಂಡ್ ಮಾಡಿದ್ದು ಅಂತ. ಮತ್ತೆ ಸೊ ಗೊತ್ತಿಲ್ಲ, ನನ್ಗೆ ಈಗಲೂ ಗೊತ್ತಿಲ್ಲ ಅದು ಫ್ರೆಂಡ್ ಸೆಂಡ್ ಮಾಡಿದ ಅವ್ರು ಸೆಂಡ್ ಮಾಡಿದ. ಬಟ್ ಈ ಥರ ನೀವೇ ಸೆಂಡ್ ಮಾಡಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಲಾಟ್, ಇಟ್ ವಾಸ್ ಸಚ್ ಎ ಸ್ಪೋರ್ಟ್. ಆ್ಯಂಡ್ ಈ ಸಿನಿಮಾಯಿಂದ ನಿಮ್ಗೆ ತುಂಬ ಒಳ್ಳೆಯದಾಗಲಿ. KFIಗೆ ಸಿಕ್ಕಾಬಿಟ್ಟೆ ಕಾಂಟ್ರಿಬ್ಯೂಷನ್ ನಿಮ್ಮಿಂದ ನೆಸೆಸಿಟಿ ಇದೆ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಿ. ತುಂಬಾ ಒಳ್ಳೆಯದಾಗಿ. ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ.